ಕಲಬುರಗಿಯಲ್ಲಿ ಸ್ಯಾಂಡ್ ಮಾಫಿಯಾ ದಂಧೆಯೇ ನಡೀತಾ ಇದೆ. ಆರ್ಟಿಒ ಮೈನ್ಸ್ ಹಾಗೂ ಪೊಲೀಸರು ಮಾತ್ರ ಸೈಲೆಂಟ್ ಆಗಿ ಕುಳಿತಿದ್ದಾರೆ. ಸ್ಯಾಂಡ್ ಮಾಫಿಯಾವನ್ನ ಹೇಳೋರು ಇಲ್ಲ, ಕೇಳೋರು ಇಲ್ಲ. ನಂಬರ್ ಪ್ಲೇಟ್ ಇಲ್ಲದೆ ನೂರಾರು ಟಿಪ್ಪರ್ಗಳು ಅಲ್ಲಿ ಓಡಾಟವನ್ನ ನಡೆಸ್ತಾ ಇದೆ. ರಾಯಚೂರು, ಯಾದಗಿರಿ ಜಿಲ್ಲೆಗಳಿಂದ ಸಂಚಾರವನ್ನ ಮಾಡ್ತಾ ಇವೆ. ಮರಳು ಮಾಫಿಯಾಗೆ ಹಾಗಾದ್ರೆ ಅಧಿಕಾರಿಗಳೇ ಸಾಥ್ ಕೊಟ್ರ ಅನ್ನುವಂತಹ ಪ್ರಶ್ನೆ ಇದೆ. ಅಧಿಕಾರಿಗಳೇ ಈ ರೀತಿಯಾಗಿ ಮರಳು ಮಾಫಿಯಾಗೆ ಸಾಥ್ ನೀಡಿದ್ರೆ ಅಲ್ಲಿನ ಪರಿಸ್ಥಿತಿ ಎಂಥದ್ದು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಸ್ಯಾಂಡ್ ಮಾಫಿಯಾ ಕಣ್ಣೆದುರಿಗೆ ನಡೀತಾ ಇದೆ. ಆದ್ರೂ ಕೂಡ ಆರ್ಟಿಒ ಆಗಿರ್ಬೋದು, ಪೊಲೀಸರು ಸೈಲೆಂಟ್ ಆಗಿ ಕೂತಿದ್ದಾರೆ. ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ರಾಜಾರೋಷವಾಗಿ ನಿತ್ಯ ಹಗಲಿನಲ್ಲೇ ಅಕ್ರಮವಾಗಿ ಸ್ಯಾಂಡ್ ಹೊಡಿತಾ ಇದ್ದಾರೆ ಸ್ಯಾಂಡ್ ಮಾಫಿಯಾ ಗಿರಾಕಿಗಳು. ಮರಳು ದಂಧೆಕೋರರಿಗೆ ಆರ್ಟಿಒ ಮೈನ್ಸ್ ಇಲಾಖೆಯ ರೂಲ್ಸ್ ಹಾಗಾದ್ರೆ ಇವರಿಗೆ ಅಪ್ಲೈ ಆಗೋದಿಲ್ವಾ? ನಿತ್ಯ ನಂಬರ್ ಪ್ಲೇಟ್ ಇಲ್ಲದೆ ನೂರಾರು ಟಿಪ್ಪರ್ಗಳಿಂದ ಅಲ್ಲಿ ಸ್ಯಾಂಡ್ ಸಪ್ಲೈ ಆಗತ್ತಂತೆ. ಪ್ರಮುಖ ವೃತ್ತದಲ್ಲಿಯೇ ನಂಬರ್ ಪ್ಲೇಟ್ ಇಲ್ಲದೆ ರಾಜಾರೋಷವಾಗಿ ಮರಳು ಮಾರಾಟ ದಂಧೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟು ಈಸಿಯಾಗಿ ಅಲ್ಲಿ ಮರಳು ಮಾರಾಟ ದಂಧೆ ನಡೀತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಅಲ್ಲಿ ಅಧಿಕಾರಿಗಳು ಹಾಗಾದ್ರೆ ಸ್ಟ್ರಿಕ್ಟ್ ಆಗಿ ಇಲ್ಲ. ಯಾವುದೇ ರೀತಿಯಾದಂತಹ ರೂಲ್ ಅನ್ನ ಅವರು ಫಾಲೋ ಮಾಡ್ತಾ ಇಲ್ಲ. ಇವರು ಕೊಟ್ಟಿರುವಂತಹ ಸಾಥ್ ಸಪೋರ್ಟ್ ನಿಂದಾಗೆ ಅಲ್ಲಿ ಈ ರೀತಿಯಾದಂತಹ ಸ್ಯಾಂಡ್ ಮಾಫಿಯಾ ನಡೀತಾ ಇದೆ. ಪ್ರತಿನಿತ್ಯ ನೂರಾರು ಟಿಪ್ಪರ್ಗಳು ವಾಹನದ ನೋಂದಣಿ ಸಂಖ್ಯೆಯನ್ನ ಹಾಕದೆ ಮರಳು ಸಾಗಾಟವನ್ನ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ದೂರವಾಣಿ ಸಂಪರ್ಕದಲ್ಲಿ. ಭೀಮಪ್ಪ, ಇನ್ನು ಕಲಬುರಗಿಯಲ್ಲಿ ಸ್ಯಾಂಡ್ ಮಾಫಿಯಾ ದಂಧೆನೇ ನಡೀತಾ ಇದ್ರೂ ಕೂಡ ಆರ್ಟಿಒ ಮೈನ್ಸ್ ಹಾಗೆ ಪೊಲೀಸರು ಸೈಲೆಂಟ್ ಆಗಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅವರೇ ಸಾಥ್ ಕೊಡ್ತಾ ಇದ್ದಾರಾ, ಹೇಗೆ ಅಂತ? ಹೌದು ದಿವ್ಯದಾಸ್, ಏನಂದ್ರೆ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯಿಂದ ಪ್ರತಿನಿತ್ಯ ಅಂದ್ರೆ ರಾತ್ರಿ ಹಗಲು ಪ್ರತಿನಿತ್ಯ ಅಂದ್ರೆ ನೂರಾರು ಟಿಪ್ಪರ್ಗಳು ಕಲಬುರಗಿ ಜಿಲ್ಲೆಗೆ ಆಗಮಿಸ್ತವೆ. ಆದ್ರೆ ಬಹುತೇಕ ಟಿಪ್ಪರ್ಗಳಿಗೆ ಏನಂದ್ರೆ ನಂಬರ್ ಪ್ಲೇಟ್ ಇಲ್ಲಾರ್ದೆ ಒಂದು ಆಶ್ಚರ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿನಿತ್ಯ ಏನಂದ್ರೆ ಓವರ್ಲೋಡ್ ತುಂಬಿಕೊಂಡು ಏನಂದ್ರೆ ಅವರು ರಾಯಚೂರು ಮತ್ತು ಯಾದಗಿರಿಯಿಂದ ಕಲಬುರಗಿಗೆ ಎಂಟ್ರಿ ಹೊಡಿತಾರೆ. ಆದ್ರೆ ಯಾವುದೇ ಟಿಪ್ಪರ್ಗಳು ಅಂದ್ರೆ ಬಹುತೇಕ ಟಿಪ್ಪರ್ ಒಂದು 100 ಟಿಪ್ಪರ್ಗಳಲ್ಲಿ ಬಹುತೇಕ 90 ಟಿಪ್ಪರ್ಗಳಿಗೆ ಏನಂದ್ರೆ ಆ ನಂಬರ್ ಪ್ಲೇಟೇ ಇರಲ್ಲ. ಹೀಗಾಗಿ ಏನಂದ್ರೆ ಆರ್ಟಿಒ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಹಾಗೂ ಮೈನ್ಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಆ ಸಾರ್ವಜನಿಕ ವಲಯದಲ್ಲಿ ಮೂಡಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಪ್ರತಿನಿತ್ಯ ಏನಂದ್ರೆ ಓವರ್ಲೋಡ್ ತುಂಬಿಕೊಂಡು ಅವರು ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಲ ಏನಂದ್ರೆ ಎಕ್ಸಿಡೆಂಟ್ ಆದಂತಹ ಘಟನೆಗಳು ಕೂಡ ಸಂಭವಿಸ್ತವೆ. ಸಂದರ್ಭದಲ್ಲಿ ಅವರು ಲಾರಿಗಳನ್ನು ಹೇಗೆ ಏನಂದ್ರೆ ಫೈಂಡ್ ಔಟ್ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ. ಹಾಗೆ ಏನಂದ್ರೆ ಸರ್ಕಾರಕ್ಕೂ ಕೂಡ ಏನಂದ್ರೆ ಈ ಸ್ಯಾಂಡ್ ಮಾಫಿಯಾದವರು ಮೋಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಅವರು ಏನಂದ್ರೆ ನಂಬರ್ ಪ್ಲೇಟ್ ಇಲ್ಲದೆ ಅಂದ್ರೆ ಅವರು ಮರಳು ತುಂಬಿಕೊಂಡು ಕಲಬುರಗಿ ಬರ್ತಾರೆ. ಅಂದ್ರೆ ಅಲ್ಲಿ ರಾಯಲ್ಟಿ ಕಟ್ಟದೇನೆ ಅವರು ಈ ಏನಂದ್ರೆ ಮರಳನ್ನು ತುಂಬಿಕೊಂಡು ಬರ್ತಾರಂತ ಕೂಡ ಆರೋಪ ಕೇಳಿ ಬರ್ತದೆ. ಒಂದು ಟಿಪ್ಪರ್ ರಾಯಲ್ಟಿ ತಗೊಂಡ್ರೆ 2-3 ಟಿಪ್ಪರ್ ಏನಂದ್ರೆ ರಾಯಲ್ಟಿ ಬಿನ್ನ ರಾಯಲ್ಟಿ ಏನಂದ್ರೆ ಹಾಗೆ ಅವರು ಏನಂದ್ರೆ ಮರಳು ಸಾಗಿಸ್ತಾರ ಅಂತ ಕೂಡ ಆರೋಪ ಕೇಳಿ ಬರ್ತಕ್ಕಂಥದ್ದು. ಆದ್ರೆ ಆ ಕಲಬುರಗಿ ನಗರಕ್ಕೆ ಎಂಟ್ರಿ ಹೊಡಿತಕ್ಕಂಥ ಟಿಪ್ಪರ್ಗಳಿಗೆ ಯಾವುದೇ ರೀತಿಯ ನಂಬರ್ ಪ್ಲೇಟ್ ಇರಲ್ಲ. ಆದ್ರೆ ಇಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಮತ್ತು ಆರ್ಟಿಒ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಮೈನ್ಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆ ಪ್ರಶ್ನೆ ಕೂಡ ಏನಂದ್ರೆ ಸಾರ್ವಜನಿಕರು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನಂದ್ರೆ ಇದಕ್ಕೆ ಪರೋಕ್ಷವಾಗಿ ಅಧಿಕಾರಿಗಳೇ ಬೆಂಬಲ ನೀಡ್ತಾ ಇದ್ದಾರೆ ಅಂತಕ್ಕಂಥ ಆ ಪ್ರಶ್ನೆ ಮೂಡ್ತಾ ಇದೆ. ಈಗಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಏನಂದ್ರೆ ಈ ನಂಬರ್ ಪ್ಲೇಟ್ ಇಲ್ಲಕ್ಕಂತ ಆ ಟಿಪ್ಪರ್ಗಳನ್ನು ಸೀಸ್ ಮಾಡಬೇಕು, ಏನಂದ್ರೆ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ದಿವ್ಯದಾಸ್, ಓಕೆ ಭೀಮಪ್ಪ, ಒಂದ್ ಕಡೆ ನೋಂದಣಿ ಸಂಖ್ಯೆ ಇಲ್ಲ, ನಂಬರ್ ಪ್ಲೇಟ್ ಇಲ್ಲ, ಇನ್ನೊಂದ್ ಕಡೆ ಮರಳು ಸಾಗಾಟ ಓವರ್ಲೋಡ್ ಆಗಿ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತುಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಅಂತ, ಇವರಿಗೆ ಯಾವ ಭಯನೂ ಇಲ್ವಾ? ಹೌದು ದಿವ್ಯದಾಸ್, ಏನಂದ್ರೆ ಇದು ಅನೇಕ ದಿನಗಳಿಂದ ಹೀಗೆ ನಡೀತಿದೆ. ಇಲ್ಲಿನ ಸಾರ್ವಜನಿಕರು ಕೂಡ ಅನೇಕ ಸಲ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಏನಂದ್ರೆ ಕಲಬುರಗಿ ನಗರದ ಪ್ರಮುಖ ವೃತ್ತಗಳಲ್ಲಿ ಏನಂದ್ರೆ ರಾಜೀವರಸ್ಥವಾಗಿ ಅಂದ್ರೆ ಸುಮಾರು 40ರಿಂದ 50 ಟನ್ ಮರಳು ಏನಂದ್ರೆ ತುಂಬಿಕೊಂಡು ಆ ಟಿಪ್ಪರ್ಗಳು ಏನಂದ್ರೆ ಓಡಾಡ್ತಾ ಇವೆ. ಇಲ್ಲಿ ಏನಂದ್ರೆ ಇಲ್ಲಿರ್ತಕ್ಕಂಥ ಮೈನ್ಸ್ ಅಧಿಕಾರಿಗಳಿಗೆ ಕಾಣ್ತಾ ಇಲ್ವಾ ಅಥವಾ ಆರ್ಟಿಒ ಅಧಿಕಾರಿಗಳಿಗೆ ಕಾಣ್ತಾ ಇಲ್ವಾ ಅಥವಾ ಪೊಲೀಸ್ ಇಲಾಖೆಗೆ ಈ ಟಿಪ್ಪರ್ಗಳು ಕಾಣಿಸಲ್ವಾ ಅಂತ ಕೂಡ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿರ್ತಕ್ಕಂಥದ್ದು. ಸುಮಾರು 50ರಿಂದ 60 ಟನ್ ಏನಂದ್ರೆ ಮರಳು ಏನಂದ್ರೆ ಓವರ್ಲೋಡ್ ಮಾಡ್ಕೊಂಡು ಈ ನಗರಕ್ಕೆ ಟಿಪ್ಪರ್ಗಳು ಎಂಟ್ರಿ ಹೊಡಿತಾ ಇವೆ. ಈಗಲಾದ್ರೂ ಏನಂದ್ರೆ ಪೊಲೀಸ್ ಇಲಾಖೆ, ಮೈನ್ಸ್ ಅಧಿಕಾರಿಗಳು ಮತ್ತು ಆರ್ಟಿಒ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಕಡಿವಾಣ ಹಾಕ್ಬೇಕಂತ ಒತ್ತಾಯ ಕೇಳಿ ಬರ್ತಾ ಇದೆ. ದಿವ್ಯದಾಸ್, ಓಕೆ, ಥ್ಯಾಂಕ್ ಯು ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ನಂಬರ್